ಟಡಾ, ನಾವು ಸಡನ್ನಾಗಿ ಸರ್ಪ್ರೈಸಾಗಿ ತಿರುಪ್ತಿಗೆ ಹೊರಟಿದ್ವಿ. ಅದು ಹೆಂಗೆ ಹೊರಟ್ವಿ ಅಂದರೆ ವಿತಿನ್ 3 hours ಅಲ್ಲ ಮಮ್ಮಿ? ಅರ್ಧ ಗಂಟೆಯಲ್ಲಿ ಡಿಸೈಡ್ ಮಾಡಿದ್ದು 2 ಅವರ್ ರೆಡಿ ಆಗಿಬಿಟ್ಟು ತಿರುಪ್ತಿಗೆ ಹೋಗ್ತಾ ಇದ್ದೀವಿ ನಾವೀಗ. ಈಗ ಸಮಯ 10:20 ಎಷ್ಟೋ 10 ಕಾಲೇನೋ ಆಗಿದೆ. ನಮ್ಮ ಬಸ್ 11 ಗಂಟೆಗಿದೆ. ಇಲ್ಲೆಲ್ಲೋ ಬರುತ್ತೆ ನಮ್ಮ ಬಸ್. ಈಗ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅಂತೂ ಇಂತೂ 1.5 ವರ್ಷ ಆದಮೇಲೆ ತಿರುಪ್ತಿಗೆ ಹೋಗ್ತಾ ಇದ್ದೀವಿ. ಮಮ್ಮಿ ಇನ್ನ ಅನಿಸಿಕೆ ಅಭಿಪ್ರಾಯ? ಸಿಕ್ಕಾಪಟ್ಟೆ ಜನ ಕುತ್ಕೊಂಡವ್ರೆ ಇಲ್ಲೆಲ್ಲ. 3 ದಿನ ರಜಾ ಕಂಟಿನ್ಯೂಸ್ಸು. ಸೊ ಆರಾಮಾಗಿ ನಾವು ತಿರುಪ್ತಿಲಿ ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ಬರ್ಬೋದು. ಈ ಬಸ್ಸು ಡೈರೆಕ್ಟ್ ಬೆಟ್ಟದ ಮೇಲೆ ಹೋಗುತ್ತೆ, ಬಟ್ ನಾವು ಬೆಟ್ಟ ಹತ್ಕೊಂಡು ಹೋಗ್ತೀವಿ. ಬಟ್ ಪ್ಲ್ಯಾನಿಂಗ್ ಇದೆ ಬೆಟ್ಟ ಇಳ್ಕೊಂಬರ್ಬೇಕು ಅಂತ. ನಾವು ಒಂದ್ಸಲಿ ಬೆಟ್ಟ ಇಳಿದ್ವಲ್ಲ ಮಮ್ಮಿ, ಇವಾಗಲೂ ಇಳಿಯೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆ ದೇವ್ರ ಹೆಂಗಿಟ್ಟಿರೋನ ನೋಡಬೇಕು. ಈ ಕಡೆ ಎಲ್ಲ ಬೆಂಗಳೂರು ಬಸ್ಸು, ಆ ಕಡೆ ಎಲ್ಲ ಈ ಕಡೆ ಎಲ್ಲ KSRTC ಬಸ್, ಆದರೆ ಆ ಕಡೆ ಎಲ್ಲ APSRTC ಬಸ್, ಆಂಧ್ರ ಬಸ್ಸು. ಸೊ ನಾವು ಬಸ್ ಹತ್ತಿದ್ದೀವಿ, APSRTC ಬಸ್ಸು. ಇದರಲ್ಲೆಲ್ಲ ಟಿಕೆಟ್ ಬುಕ್ ಮಾಡ್ಕೊಂಡಿರೋರು ಹತ್ತುತ್ತಾ ಇದ್ದಾರೆ, ಮಾಡದೇ ಇರೋರು ಹತ್ತುತ್ತಾ ಇದ್ದಾರೆ. ನಮ್ಮ ಮಮ್ಮಿ ಚೆನ್ನಾಗಿ ತಿಂತಾ ಇಲ್ಲ, ಪಾಪ ಒಂದೇ ಒಂದು ತಿಂತಾ ಇದ್ದಾರೆ ಅಷ್ಟೇ ಈಗ ಸದ್ಯಕ್ಕೆ. ಸೊ ನಮ್ದೀಗ ವಿಷ್ಣು ನಿವಾಸ ಹತ್ರ ಇದ್ದೀವಿ. ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು, ಸ್ನಾನ ಮುಗಿಸ್ಕೊಂಡು, ಅಲ್ಲಿ ನನ್ನ ಫೋನ್ ಚಾರ್ಜರ್ ಹಾಕಿ ಕೂತ್ಕೊಂಡಿದ್ದೀನಿ. ಈಗ ಸಮಯ 5:36. ಈಗ ಸಮಯ 6:43. ನಾವು ನಮ್ಮ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಚೆ ಬರೋದಕ್ಕೆ ಒಂದು ಬಸ್ ಸ್ಟಾರ್ಟ್ ಮಾಡಿದ್ವಿ. ಆ ಬಸ್ಸು ಫುಲ್ ಆದಮೇಲೆ ಹೋಗೋದು ಅಂತ ಅವ್ರು ಕೂತಿದ್ದಾರೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇದ್ರ ಹೆಸರು ವಿಷ್ಣು ನಿವಾಸ ಅಂತ. ಸೊ ಇಲ್ಲೇನಂದರೆ ಇದು ಬಂದ್ಬಿಟ್ಟು ಆಪೋಸಿಟ್ಟು ರೈಲ್ವೆ ಸ್ಟೇಷನ್ ಇರುತ್ತೆ. ಇಲ್ಲಿ ನಮಗೆ ಪ್ರತಿಯೊಬ್ಬರೂ ನಾವಿಗೆ ದೇವಸ್ಥಾನಕ್ಕೆ ಅವ್ರ ಕಡೆಯಿಂದ ಸಿಗೋವಂಥ ರೂಮ್ಗಳು ಸಿಗಲ್ಲ ಅಲ್ವಾ. ಸೊ ಅದಕ್ಕೆ ಒಂದು ಲಾಕರ್ ಸಿಸ್ಟಮ್ ಅಂತ ಕೊಡ್ತಾರೆ, ಡೋರ್ಮ್ಯಾಟ್ರಿ ಥರ, ಡಾಮಿಟ್ರಿ ಥರ ಕೊಡ್ತಾರೆ. ಸೊ ಅಲ್ಲಿ ನಾವು ಬುಕ್ ಮಾಡಿಕೊಂಡು ಕೀ ಕೊಡ್ತಾರೆ, ಅದನ್ನ ಇಸ್ಕೊಂಡು ನಾವು ನಮ್ಮ ಬ್ಯಾಗ್ನ ಲಾಕಲ್ಲಿ ಇಟ್ಕೊಂಡು ನಮ್ಮ ಸ್ನಾನ ಎಲ್ಲ ಮಾಡ್ಕೋಬೋದು. ಎಲ್ಲವೂ ಬೇಡ ಅಂದರೆ ಒಬ್ಬರನ್ನ ಕಾಯಕ್ಕೆ ಇಟ್ಬಿಟ್ಟು ಇನ್ನೊಬ್ಬರು ಸ್ನಾನಕ್ಕೆ ಹೋಗಿ ಇನ್ನೊಬ್ಬರು ಹೋಗೋದು. ಹಾಗೆ ಇಲ್ಲಿ ಸಾಯಂಕಾಲ 5 ಗಂಟೆಗೆ ಮೇಲ್ಗಡೆ ದರ್ಶನಕ್ಕೆ ಟಿಕೆಟ್ ಕೊಡ್ತಾರಂತೆ ಇಲ್ಲೇನೆ. ಸದ್ಯಕ್ಕೆ ಇನ್ಫಾರ್ಮೇಷನ್. ನಾವೀಗ ಅಲ್ಪಿರಿಗೆ ಹೋಗ್ತಾ ಇದ್ವಿ, ಮೆಟ್ಲು ಹತ್ಕೊಂಡು ಹೋಗ್ತೀವಿ ನಾವು. ಬನ್ನಿ ಹೋಗೋಣ. ಈಗ ನಾವು ಬ್ಯಾಗ್ ಇಡೋಕ್ಕೆ ಬಂದಿದ್ದೀವಿ. ಫಸ್ಟ್ ಯೂಶ್ವಲಿ ಆ ಕಡೆಯಿಂದ ಗೇಟ್ ಓಪನ್ ಇರ್ತಾ ಇತ್ತು, ಇವಾಗ ಅದ್ರ ಹಿಂಭಾಗ ಓಪನ್ ಮಾಡಿದ್ದಾರೆ ಗೇಟ್ನ, ಅಲ್ಲಿಂದ ನಾವು ತರಬೇಕು. ನಾವು ಆಲ್ಮೋಸ್ಟ್ ಬಂದು 1 ವರ್ಷ ಆಗಿದೆ. ಸೊ ಚೇಂಜಸ್ ಆಗಿದೆ ಎಲ್ಲ ತುಂಬ. ಸೊ ನಾವಿದೀಗ ಅಲಿಪಿರಿಲಿ ಮೇಲೆ ಬಟ್ಟೆ ಕಾಣಿಸ್ತಾ ಇದೆಯಲ್ವಾ. ಈಗ ನಾವು ಬ್ಯಾಗ್ ಎಲ್ಲ ಇಲ್ಲಿ ಕೊಟ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಈಗ ಏನೋ ಮೆಟ್ಲು ಹತ್ತೋದಕ್ಕೆ ಯೂಶ್ವಲಿ ಎಲ್ಲ ಕಡಿಮೆ ಮೆಟ್ಲು ಆಗಬೇಕು ಅಂತ 2000 ಮೆಟ್ಲು ಶ್ರೀವಾರಿ ಮೆಟ್ಲು ಹತ್ರ ಹೋಗ್ತಾರೆ. ಬಟ್ ನಾವು 4000 ಮೆಟ್ಲಲ್ಲ ಮಮ್ಮಿ, 3800 ಚಿಲ್ಲರೆ ಮೆಟ್ಲು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಮೆಟ್ಲು ಹತ್ತೋದ್ರ ಜೊತೆಗೆ ಕರ್ಪೂರ ಹಚ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಕರ್ಪೂರ ಇಟ್ಟರೆ ನಮ್ಮಮ್ಮ ಅದನ್ನು ಹಚ್ತಾರೆ. ಇಲ್ಲಿ ನಮ್ಮಮ್ಮ ಹೋಗ್ತಾರೆ. ಫೈನಲಿ ವಿ ಆರ್ ಇನ್ ತಿರುಪತಿ. ಮೆಟ್ಲೋದಕ್ಕಿಂತ ಮುಂಚೆ ಫಸ್ಟ್ ಸ್ವಲ್ಪ ಸ್ಟ್ರೆಂತ್ ಬರಬೇಕಲ್ವಾ. ಹೊಟ್ಟೆ ಪರಮಾತ್ಮನಿಗೆ ನಾವು ಟಿಫನ್ ಮಾಡ್ತಾ ಇದ್ವಿ. ನನಗೆ ಪೂರಿ, ನಮ್ಮ ಮಮ್ಮಿಗೆ ಇಡ್ಲಿ. ನೋಡಿ ಇಲ್ಲಿಂದ ಟಿಫನ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ನಾವೀಗ ಅಲ್ಪಿರಿ ಸ್ಟಾರ್ಟಿಂಗ್ ಮೆಟ್ಲು ಹತ್ತೋದಕ್ಕೆ. ಇಲ್ಲೆಲ್ಲ ಸೈಡಲ್ಲಿ ಕರ್ಪೂರ, ದೀಪ, ತೆಂಗಿನಕಾಯಿ, ಹೂವು ಎಲ್ಲ ಇಟ್ಟಿರ್ತಾರೆ. ಬೇಕು ಅಂದರೆ ತೊಗೋಬೋದು. ನಾವು ಆಲ್ರೆಡಿ ಎಲ್ಲ ತಂದಿರೋದ್ರಿಂದ ನಾವೀಗ ಹೋಗ್ತಾ ಇದ್ದೀವಿ. ನೋಡಿ ಇವಾಗ ನಾವು
ಕರ್ಪೂರ ಎಲ್ಲ ಬಾಕ್ಸ್ ಹಾಕ್ಕೊತಾ ಇದ್ವಿ ಈಗ. ಆದರೆ ಒಂದೊಂದೇ ಇಡುವಾಗ ದೊಡ್ಡ ಪ್ಯಾಕೆಟ್ ಕಷ್ಟ ಆಗುತ್ತೆ ಅಂತ ಬಾಕ್ಸಲ್ಲಿ ಹಾಕ್ಕೊಂಡು ಮಿಕ್ಕಿದಂಗೆ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇಟ್ಕೋತಾ ಇದ್ದೀವಿ. ನೋಡಿ ನಾವು ಅದು ಕ್ಯಾಂಡಲು ಮ್ಯಾಚ್ ಬಾಕ್ಸ್ ಬೇಕಾಗುತ್ತೆ ಅಂತ ಆಚೆ ಇಟ್ಕೊಂಡು ಒಂದು ಕ್ಯಾಂಡಲು ಒಂದು ಮ್ಯಾಚ್ ಬಾಕ್ಸ್ ಇಟ್ಕೊಂಡಿದ್ದೀವಿ ಆಚೆ. ಈಗ ನೋಡಿ ಈಗ ನಾವು ಅಷ್ಟು ಕೆಳಗಡೆಯಿಂದ ಇಲ್ಲಿವರೆಗೂ ಹಚ್ಕೊಂಡು ಬಂದಿದ್ದೀವಿ. ಇಲ್ಲಿಂದ ಈಗ ಮುಂದೆ ಕಂಟಿನ್ಯೂ ಮಾಡಬೇಕು. ತುಂಬ ಜನ ಇದ್ದಾರೆ ಕೆಳಗಡೆ ನೋಡಿ, ಎಷ್ಟು ತುಂಬ ಜನ ಇದ್ದಾರೆ. ಎಲ್ಲ ಗೋವಿಂದ 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 ಅಂತ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟಿಂಗ್ ಮೆಟ್ಲಿಂದನೇ. ನೋಡಿ ಇವಾಗ ನಾವು ರಾಜಗೋಪುರದವರೆಗೂ ಹಚ್ಕೊಂಡು ದೀಪನ ಬಂದಿದ್ದೀವಿ. ಕರ್ಪೂರ ಹಚ್ಕೊಂಡು ಇದೇ ರಾಜಗೋಪುರ. ಇಲ್ಲಿಂದ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗ್ಬೇಕು ನಾವೀಗ. ರಾಜಗೋಪುರದ ಹತ್ರನೇ ಇಲ್ಲಿ 2 ದೇವಸ್ಥಾನ ಇದ್ದಾವೆ. ವೆಂಕಟರಮಣ ಸ್ವಾಮಿ ಒಂದಿದೆ, ಇನ್ನೂ ಒಂದು ದೇವಸ್ಥಾನ ದೇವಿದು ಇದೆ. ನೋಡಿ ನಾವು ಇಲ್ಲೆಲ್ಲ ಕರ್ಪೂರ ಹಚ್ಕೊಂಬಂದು ಸ್ವಲ್ಪ ಸುಸ್ತಾಗಿ ಕೂತ್ಕೊಂಡು ಮೈನ್ಬತ್ತಿ ಕೂಡ ಚಿಕ್ಕದಾಗಿದೆ. ಅದಕ್ಕೆ ನಮ್ಮಮ್ಮ ಕಡ್ಡಿನ ಕಟ್ತಾ ಇದ್ದಾರೆ, ಮೈನ್ಬತ್ತಿಗೆ ರೆಡಿ ಮಾಡ್ತಾವ್ರೆ. ನೋಡಿ ನಮ್ಮ ಮುಂದೆ ಕೂಡ ಎಲ್ಲ ಕರ್ಪೂರಗಳು ಅವರು ಹಚ್ಕೊಂಡು ಹೋಗಿದ್ದಾರೆ. ಕೆಲವೊಬ್ಬರು ಕುಂಕುಮ ಅರಿಶಿನ ಕೂಡ ಇಟ್ಕೊಂಡು ಹೋಗಿದ್ದಾರೆ. ನೋಡಿ ಕರ್ಪೂರ ಇಷ್ಟು ಖಾಲಿ ಮಾಡಿದ್ದೀವಿ. ಇಲ್ಲೆಲ್ಲ ಮನೆ ಕಡೆ ನೋಡಿ ಅಲ್ಲಿ ಮನೆ ಕಟ್ತಾ ಇದ್ದಾರೆ. ಈ ಥರ ನಾವು ಕೂಡ ತಿರುಪತಿಗೆ ಹೋದಾಗ ಮನೆಗಳನ್ನ ಕಟ್ತಾ ಇದ್ವಿ. ಅಲ್ಲಿ ಆ ಥರ ಮನೆ ಕಟ್ಟೋದ್ರಿಂದ ಅವ್ರು ಫ್ಯೂಚರಲ್ಲಿ ಮನೆ ಕಟ್ತಾರೆ ಅಂತ ಒಂದು ನಂಬಿಕೆ. ನೋಡಿ ಜಿಂಕೆಗಳೆಲ್ಲ ಜಿಂಕೆ ಮರಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಸಿಗ್ಲಿಲ್ಲ ಅದಕ್ಕೆ ಹೋಗುವ ತೋರಿಸು. ಹಾಂ ಬನ್ನಿ ಬನ್ನಿ ನೀವು ಬನ್ನಿ. ನಾವೀಗ 700 ಮೆಟ್ಲು ಕ್ಲಿಯರ್ ಮಾಡಿದ್ದೀವಿ. ಈಗ ಸಮಯ ಬಂದ್ಬಿಟ್ಟು 9 ಗಂಟೆನ 9:20. ಇಲ್ಲಿ ನಮ್ಮ ಥರ ಬೇರೆ ಮೆಟ್ಲಿಗೂ ದೀಪ ಚೆನ್ನಾಗಿದೆ. ಪ್ರತಿ ಮೆಟ್ಲಲ್ಲಿ ದೀಪ ಉರಿತಾ ಇದೆ. ಇಲ್ಲಿ ನಮ್ಮಮ್ಮ ರೆಸ್ಟ್ ತಗೊಳ್ತಾವ್ರೆ.
ಈಗ ನಾವಿದ್ದೀವಿ ಗಾಳಿಗೋಪುರ ಹತ್ರ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ದರ್ಶನ ನಮಗೆ ಬೇಗ ಆದ್ರೆ ಸಾಕು ಅನ್ನೋ ಥರ ಇದೆ ಸಿಚುಯೇಷನ್. ಮಮ್ಮಿ ನಡಿ ಹೋಗೋಣ. ಕಾಫಿ ಬೇಡ, ಏನು ಬೇಡ. ಎಸ್ ನಾವು ಇನ್ನೇನು ಹತ್ರದಲ್ಲಿದ್ದೀವಿ, ಹೋಗ್ತಾ ಇದ್ದೀವಿ. ಸಪ್ತಗಿರೀಶ ಗೋವಿಂದ ಗೋವಿಂದ. ನಾವು ತಂದಿದ್ದ ಪ್ಯಾಕೆಟ್ ಎಲ್ಲ ಖಾಲಿ ಆಗೋಯ್ತು. ಇನ್ನು ಈ ಸ್ವಲ್ಪ ಇದೆ, ಈ ಸ್ವಲ್ಪ ಆಗುತ್ತೆ ನಮಗೆ. ಲೆಕ್ಕ ಕರೆಕ್ಟಾಗಿ ಬರುತ್ತೆ ಅನಿಸುತ್ತೆ. ನಮ್ಮ ಮಮ್ಮಿ ಹಚ್ಚಿ ಹಚ್ಚಿ ಸುಸ್ತಾಗ್ಬಿಟ್ಟಿದ್ದಾರೆ ಪಾಪ ಮಮ್ಮಿ. ನೋಡಿ ಆ ಕಾರ್ತಿಕ್ ಮಾಸದಲ್ಲಿ ಮನೆ ತುಂಬ ದೀಪ ಹಚ್ಚಿ ಎಷ್ಟು ಚೆನ್ನಾಗಿ ಕಾಣುತ್ತೋ ಹಂಗೆ ಮೆಟ್ಲೆಲ್ಲ ದೀಪ ತಚ್ಕೊಂಡು ಹೋಗ್ತಾ ಇದ್ರೆ ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲದೆಲ್ಲ ನಾವು ಹಚ್ಚಿದ್ದಲ್ಲ, ಈ ಮೇಲಿಂದ ಬೇರೆಯವ್ರು ಹಚ್ಚಿದ್ದಾರೆ. ಓಕೆ, ಕಂಟಿನ್ಯೂ ಮಾಡೋಣ ಮಮ್ಮಿ. ಸೊ ಇನ್ನೇನು, ಇನ್ನು 150 ಮೆಟ್ಲಿದೆ ಅಷ್ಟೇ. ನಮ್ಮಮ್ಮ ಹಚ್ಕೊಂಡು ಬರ್ತಾ ಇದ್ದಾರೆ. ಫುಲ್ ಪ್ರಶಾಂತವಾಗಿತ್ತಿಲ್ಲಿ. ಮೇಲಕ್ಕೆ ಹೋದರೆ ನಮ್ಮದು ಕಂಪ್ಲೀಟ್ ಆಗುತ್ತೆ ಬೆಟ್ಟ ಹತ್ತೋದೆಲ್ಲ. ಏನೋ ಆಚೆ ಏನೋ ಕಾಣಿಸಲ್ಲ, ಬರೀ ಬೆಟ್ಟ ಇದೆ ಅಷ್ಟೇ ಇಲ್ಲಿ. ಮಾ ಬೇಡ. ನೋಡಿ ಇನ್ನೇನು ಹೆಣ್ಣು ಮೆಟ್ಲು ಬಂದುಬಿಡ್ತು. ನಾನು ಸ್ವಲ್ಪ ಒಂದು 20 ಮೆಟ್ಲು ಇರಬೇಕಷ್ಟೇ, ಇನ್ನು ಅಷ್ಟೇ ಮುಗಿದೋಯ್ತು. ಇನ್ನು ನೋಡಿ ಒಂದೊಂದೇ ಮೆಟ್ಲು ಎಲ್ಲ ಕರ್ಪೂರ ಇಟ್ಕೊಂಡು ಹೋಗಿ ಇನ್ನು ಸ್ವಲ್ಪ ಫ್ಲೋರ್ ಥರ ಇದೆ ಇಲ್ಲಿ, ಅಲ್ಲಲ್ಲಿ ಮೆಟ್ಲುಗಳು. ಇನ್ನೇನು ಮುಗೀತು ಅಷ್ಟೇ. ಇನ್ನು 2 ಮೆಟ್ಲು ಮತ್ತು ಒಂದು ಸ್ವಲ್ಪ ಫ್ಲೋರ್ ಥರ. ಫೈನಲಿ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಲಾಸ್ಟಲ್ಲಿ, ಅಲ್ಲಿ ಅದೇ ಲಾಸ್ಟು ಅಲ್ಲೆಲ್ಲ ನಿಂತಿದ್ದಾರಲ್ಲ ಅಲ್ಲೇ. ನಮ್ಮ ಹತ್ರ ಕರ್ಪೂರ ನಾವಿನ್ನೂ ತುಂಬ ಜಾಸ್ತಿ ತೊಗೊಂಡು ಹೋಗ್ಬಿಟ್ಟಿದ್ದೀವಿ. ತುಂಬಾ ಕರ್ಪೂರ ಮಿಕ್ಕಿತ್ತು. ಜಾಸ್ತಿ ಮಿಕ್ಕಿರೋದ್ರಿಂದ ನಾವು ಒಂದೊಂದು ಕಡೆ 2, 3 ಎಲ್ಲ ಇಟ್ಟಿದ್ದೀವಿ. ಅಮ್ಮ ನಿಧಾನಕ್ಕೆ ನಿಂತ್ಕೊಂಡ್ಬರ್ತಾ ಇದ್ದಾರೆ. ಇನ್ನು ಮಿಕ್ಕಿದ ಕರ್ಪೂರನೆಲ್ಲ ನೋಡಿ ಇಷ್ಟು ಮಿಕ್ಕಿದೆ ಇನ್ನು ಕರ್ಪೂರ, ಆ ಲಾಸ್ಟಲ್ಲಿ ಹಾಕಬೇಕು.
ಮತ್ತು ಮಿಕ್ಕಿರೋ ಕರ್ಪೂರನ ರಿಟರ್ನ್ ತೊಗೊಂಡೋಗ್ಬಾರ್ದು, ಪೂರ್ತಿ ಅಲ್ಲೇ ಹಾಕ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಬೇಕು. ನಾನು ಮುಂದೆ ಇಟ್ಕೊಂಡು ಕರ್ಪೂರನ ಮುಂದೆ ಬರ್ತಾಯಿದ್ದಾರೆ. ಅಮ್ಮ ನಿಧಾನಕ್ಕೆ ಹಿಂದೆ ಹಚ್ಕೊಂಡು ಬರ್ತಾಯಿದ್ದಾರೆ. ಅಂಬುಜೋದ್ಭವವಿನುತಂ ಅಗಣಿತ ಗುಣಗಾನಂ, ಅಂಬುಜೋದ್ಭವವಿನುತಂ ಅಗಣಿತ ಗುಣಗಾನಂ, ತುಂಬುರು ನಾರದ ಗಾನವಿಲೋಲಂ, ತುಂಬುರು ನಾರದ ಗಾನವಿಲೋಲಂ, ವೆಂಕಟಾಚಲನಿಲಯಂ ವೈಕುಂಠಪುರವಾಸಂ, ಪಂಕಜನೇತ್ರಂ ಪರಮಪವಿತ್ರಂ, ಶಂಖಚಕ್ರಗಜ ಚಿನ್ಮಯರೂಪಂ, ವೆಂಕಟಾಚಲನಿಲಯಂ ವೈಕುಂಠಪುರವಾಸಂ. ಸೊ ಅಂತೂ ಇಂತೂ ನಾವು ಬಂದ್ವಿ ತಿರುಪತಿಗೆ, ಅಲ್ಲ ತಿರುಮಲಕ್ಕೆ ಬಂದ್ವಿ ನಾವು. ಬೆಳಿಗ್ಗೆ ಐ ಥಿಂಕ್ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಈಗ ಸಮಯ ಬಂದ್ಬಿಟ್ಟು ಕಾಣಿಸ್ತು ಎಷ್ಟು 5 ಗಂಟೆ 5 ನಿಮಿಷ ಕಂಪ್ಲೀಟೆಡ್. ಆಲ್ಮೋಸ್ಟ್ ಎಷ್ಟು ಅವರ್ ಆಯಿತು. ಅದಿಗೋ ಅಲ್ಲದಿಗೋ ಶ್ರೀಹರಿವಾಸನು, ಪಡಕಲ ಅದಿಗೋ ಅಲ್ಲದಿಗೋ ಶ್ರೀಹರಿವಾಸನು, ವೆಂಕಟೇಶ ನಮೋ ಶ್ರೀನಿವಾಸ, ವೆಂಕಟೇಶ ಶ್ರೀನಿವಾಸ ನಮೋ. ಸೊ ಬಿಗಿನಿಂಗ್ 1 ಸ್ಟೆಪ್ಪಿಂದನೂ ನಮ್ಮಮ್ಮನೇ ಹಚ್ಕೊಬಂದಿದ್ದಾರೆ. ನಾನು ಇಂಥವರೆಗೂ ಒಂದು ಹಚ್ಚಿಲ್ಲ. ಅಟ್ಲೀಸ್ಟ್ ಇವಾಗ ಆದರೂ ಒಂದಷ್ಟು ಮಮ್ಮಿ. ದುಷ್ಟ ಆಗ್ತದಾ? ಎಲ್ಲಾಕಿ ಸೈಡ್ಗೆ ಹಾಕು. ನಮ್ಮನು ಈಗ ಲಾಸ್ಟ್ಗೆ ಈ ಕಡೆಯಿಂದ 2 ಕಡ್ಡಿ ತಗೊಂಡಿಕ್ಕ. ಅಲ್ಲೇ ಹಾಕು ಮನು, ಹಾಕ್ಬಿಡು ಅಷ್ಟು. ಕೈ ಮುಕ್ಕು, ಕೊಳ ಮುಕ್ಕಂತೀನಿ. ಸೊ ಮಮ್ಮಿ ಅಂತೂ ಇಂಥ ನಿನ್ನ ಕೋರಿಕೆಯನ್ನು ನೆರವೇರಿಸ್ತೆ. ದೇವ್ರು ಮಾಡ್ಕೊಟ್ಟಾಗ ನೆರವೇರಿಸಿರಲ್ಲ ಅಷ್ಟೇ. ಎಸ್, ಅದು ತೀರ್ಸಿರೋದು. ಹಾಂ ಹೌದು. ಸೊ ಈಗ ನಾವು ದರ್ಶನಕ್ಕೆ ಹೋಗಬೇಕು ಅಲ್ಲಮ್ಮ. ಈ ಬಾಕ್ಸ್ ಅಂತೂ ಇಂತೂ ಖಾಲಿ ಆಯಿತು. ಸೊ ಬರೋ ದಾರಿಲಿ ಒಂದು ಸ್ವಲ್ಪ ಜೋಕ್ ಆಯ್ತು. ಏನಂದರೆ ನಾವು ವಿಷ್ಣು ನಿವಾಸದಿಂದ ಬಸ್ ಹತ್ತಿ
ಕುತ್ಕೊಂಡಿದ್ವಿ. ಅಲ್ಲೇ 1/4 ಗಂಟೆ ಆಗಿತ್ತು. ಬಸ್ಸಲ್ಲಿರೋ ಪ್ಯಾಸೆಂಜರು ಎಷ್ಟೊತ್ರಿ ಹೊರಡ್ರಿ ಬೇಗ ಅಂದರೆ ಕಂಡಕ್ಟರು ನೀನೇನು ಆಫೀಸ್ಗೆ ಹೋಗ್ಬೇಕಾಗಿದೆ, ಕುತ್ಕೊಳ್ಳಪ್ಪ ಸೈಲೆಂಟಾಗೆ ಹೋಗ್ತೀವಿ ಅಂತ ಹೇಳ್ದ. ಆಫೀಸ್ಗಾದರೆ ನಾವು ಬೇಗ ಹೋಗ್ತೀವಿ, ದೇವ್ರ ಹತ್ರಕ್ಕೆ ಯಾವಾಗಾದರೂ ಹೋದ್ರೆ ಏನು ಕತೆ, ದೇವ್ರೇನು ಟೈಮ್ ಕೇಳ್ತಾನ, ಇಷ್ಟು ಗಂಟೆಗೆ ಯಾಕೆ ಬಂದಿಲ್ಲ ನೀನು ಅಂತ. ಅದೊಂದು ಫನ್ನಿ ಆಯಿತು. ಅದಾದಮೇಲೆ ಒಬ್ಬ ಆಂಟಿ ಈ ಡಬ್ಬ ನೋಡಿಬಿಟ್ಟು ಈ ಬಾಕ್ಸಲ್ಲೇ 3000 ಏನೋ ಕರ್ಪೂರನೂ ಆಗ್ಬಿಡುತ್ತಾ, ಇದೊಂದೇ ಬಾಕ್ಸೇನಾ ತಂದಿರೋದು ನೀವು ಅಂತ ಕೇಳಿದ್ರು. ಇಲ್ಲ ಆಂಟಿ, ನನ್ನ ಹತ್ರ ಬ್ಯಾಗಲ್ಲಿದೆ ಪಾಕೆಟು ಅಂದರೆ ಆಂಟಿಗೆ ಈ ಬಾಕ್ಸಲ್ಲಿ 3000 ಎಲ್ಲ ಸ್ಟೆಪ್ಸ್ಗೂ ಆಗ್ಬಿಡುತ್ತೆ, ಈ ಬಾಕ್ಸಲ್ಲಿ ಇರೋದೇನೆ ಅನ್ನೋ ಥರ ಹೇಳಿದ್ರು. ಆ ಆಂಟಿ ಯಾಕೆ ತಲೆ ಓಡಿಸ್ಲಿಲ್ಲ ನಂಗೆ ಅರ್ಥ ಆಗಲಿಲ್ಲ. ಓಕೆ, ಬಟ್ ಆ ಬ್ಯಾಗ್ ಹೆಂಗಿದೆ ಅಂದರೆ ಅಂಗೈ ಅಗಲ ಇದೆ, 250 ಏನದು ಈ ಡಿಗ್ರಿ ಮಕ್ಕಳು ಇವಾಗ ಅಂಥ ಬ್ಯಾಗೇ ತರೋದು. ಅದರಲ್ಲಿ ಒಂದು ಬಾಕ್ಸ್ ಇಟ್ಕೊಳ್ಳೋಕ್ಕೂ ಆಗಲ್ಲ, ಪುಟ್ಟದ ಬಾಕ್ಸು ಅಂಥ ಬ್ಯಾಗ್ ತರ್ತಾರೆ. ನಾನು ಅವ್ರನ್ನ ನಾನು ಅದೇ ಥರ ಬ್ಯಾಗ್ ತೊಗೊಳ್ಳೋ ಥರ ಆಗೋಯ್ತು. ತೊಂದರೆ ಇಲ್ಲ. ಈಗ ನಾವು ಹೋಗ್ತಾ ಇದ್ದೀವಿ ದೇವ ದರ್ಶನಕ್ಕೆ. ಬ್ಯಾಗ್ ತಗೊಳಕ್ಕೆ ಫಸ್ಟು ಎಲ್ಲ ಹೋಗ್ತಾರೆ, ಸಿಕ್ಕಾಪಟ್ಟೆ ರಶ್ ಇದೆ. ಅಂಗಡಿಯವ್ರನ್ನ ಕೇಳಿದ್ದಕ್ಕೆ ಏನೋ ಗಣೇಶನ ಹಬ್ಬದಿಂದ ಯಾರೂ ಇರಲಿಲ್ಲ, ಇವತ್ತೇ ಫಾರ್ ದ ಫಸ್ಟ್ ಟೈಮ್ ಇಷ್ಟೊಂದು ಜನ ಬಂದಿರೋದು. ಅಂದರೆ ಗಣೇಶನ ಹಬ್ಬದಿಂದ ಕಂಪೇರ್ ಮಾಡಿದ್ರೆ ಇವತ್ತಿಗೂ ಗಣೇಶನ ಹಬ್ಬದಿಂದ ಬರ್ತಾ ಇರೋ ಏನೋ ಇದು ಡಿವೋಟಿಸ್ಗೂ ಇವತ್ತೇ ಜಾಸ್ತಿ ಜನ ಬಂದಿರೋದು ಅನ್ನೋ ಥರ ಅವ್ರು ಹೇಳಿದ್ರು. ನಾವು ಇವತ್ತೇ ಬಂದಿದ್ದೀವಿ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಫುಲ್ ರಜೆ ಇದೆ. ಅದಲ್ಲದೆ ನಮ್ಮ ಕರ್ನಾಟಕದಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಲೇಡೀಸ್ಗೆ ಫ್ರೀ ಬಸ್ ಅಂತ, ಇವಾಗ ಅದನ್ನು ಆಂಧ್ರದಲ್ಲೂ ಕೊಟ್ಟಿದ್ದಾರೆ. ಸೊ 3 ದಿನ ರಜೆ ಇದ್ದರೆ ಯಾಕೆ ಸುಮ್ಮನೆ ಇರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಬಂದಿದ್ದಾರೆ ಅನಿಸುತ್ತೆ. ತೊಂದರೆ ಇಲ್ಲ, ದೇವ್ರ ದರ್ಶನಕ್ಕೆಲ್ಲ ಬಂದಿರೋದು. ಸೊ ಇಟ್ಸ್ ಅಬೌಟ್ ನಮ್ಮ ಜರ್ನಿ. ಮುಂದೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ, ಬಾಯ್ ಬಾಯ್. ಮಮ್ಮಿ ಬಾಯ್.